ಹಲೋ ಎವ್ರಿಬಡಿ. ನಮ್ಮದು ಕೂರ್ಗ್ ರುಚಿ ಹೋಮ್ಲಿ ಫುಡ್ ಅಂತ ಹೇಳಿದ್ರೆ ಈಗ ಮನೇಲಿ ನಾವು ಹೇಗೆ ಮಾಡ್ಕೊಂಡು ತಿಂತೀವಿ ಅದೇ ಥರ ಇರ್ತದೆ. ಇಲ್ಲಿ ಹೇಗೆ ಅಂದರೆ ವೈಫ್ ಶಿಲ್ಪನೇ ಎಲ್ಲವನ್ನು ಮಸಾಲೆ, ಆಮೇಲೆ ಪ್ರತಿಯೊಂದು, ಈಗ ಫಾರ್ ಎಕ್ಸಾಂಪಲ್ ಮಸಾಲೆ, ಈ ಚಿಕನ್ ಮಸಾಲ ಅಂತ ಹೇಳಿದ್ರೆ ಅಂಗಡಿಗಳಲ್ಲಿ ರೆಡಿ ಸಿಗ್ತದೆ. ಚಿಕನ್ ಮಸಾಲ ಪ್ಯಾಕೆಟ್, ಮಟನ್ ಮಸಾಲ ಪ್ಯಾಕೆಟ್, ಫಿಶ್ ಮಸಾಲ ಆ ಥರ. ಆದರೆ ನಾವು ಯಾವ ಮಸಾಲೆಯನ್ನು ತಗೊಬರೋದಿಲ್ಲ, ಶಾಪಿಂದ ತರೋದಿಲ್ಲ, ಇಲ್ಲೇ ಮಾಡೋದು. ಫಾರ್ ಎಕ್ಸಾಂಪಲ್ ಧನಿಯಾ ಸಂಬಾರ, ಅದನ್ನು ಸಂಬಾರ ಬೀಜ ತಂದು ನಾವೇ ಪುಡಿ ಮಾಡಿ ನಾವೇ ಅದನ್ನು ರೆಡಿ ಮಾಡೋದು, ಪ್ರೊಸೆಸ್ ಮಾಡೋದು. ಅದೇ ಥರ ಅದಕ್ಕೆ ಇನ್ನು ಬೇರೆ ಏನೇನು ಬೇಕು ಎಲ್ಲ ಮಸಾಲೆಗಳನ್ನ ನಾವೇ ತಂದು ನಾವೇ ಮಾಡೋದು. ಯಾವುದು ರೆಡಿಮೇಡ್ ಮಸಾಲೆ ಮಾಡೋದಿಲ್ಲ. ಅದಕ್ಕೆ ಹೋಮ್ಲಿ ಫುಡ್ ಅಂತ ಹೇಳಿ ಕೊಟ್ಟಿದ್ದೀವಿ. ಆಮೇಲೆ ನಮ್ಮದು ಏನು ಸ್ಪೆಷಲ್ ಅಂತ ಹೇಳಿದ್ರೆ ಮಟನ್ ಪೆಪ್ಪರ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ, ಆಮೇಲೆ ಮಟನ್ ಕರಿ. ಆಮೇಲೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ. ರಾಗಿ ರೊಟ್ಟಿ ಆ್ಯಕ್ಚುಲಿ ಸೀನಿಯರ್ ಸಿಟಿಸನ್ಸ್ ಬೈ ಡಿಮ್ಯಾಂಡ್ ಕೇಳಿ ರಾಗಿ ರೊಟ್ಟಿ ಇಲ್ವಾ ಅಂತ ಹೇಳಿ ಇಲ್ಲಿ ಬೆಂಗಳೂರಿನವರು ಕೇಳಿರೋದ್ರಿಂದ ನಾವು ರಾಗಿ ರೊಟ್ಟಿನೂ ಒಂದು ಆ್ಯಡ್ ಮಾಡಿದ್ದೀವಿ. ಆಮೇಲೆ ಇದೆಲ್ಲದಕ್ಕೂ ಗೀ ರೈಸ್ ಒಳ್ಳೆ ಕಾಂಬಿನೇಷನ್. ಅದೇ ಅಕ್ಕಿ ರೊಟ್ಟಿ ವಿತ್ ಮಟನ್ ಪೆಪ್ಪರ್ ಫ್ರೈ ಆರ್ ಚಿಕನ್ ಪೆಪ್ಪರ್ ಫ್ರೈ, ಅಕ್ಕಿ ರೊಟ್ಟಿ ವಿತ್ ಗೀ ರೈಸ್, ಅಕ್ಕಿ ರೊಟ್ಟಿ ವಿತ್ ಮಟನ್ ಕರಿ ಆರ್ ಚಿಕನ್ ಕರಿ, ಆ ಥರ ಒಳ್ಳೆ ಕಾಂಬಿನೇಷನ್ ಇರ್ತದೆ. ಈಗ ಗೀ ರೈಸ್ಗೆ ಸೇಮ್ ಅದೇ ಏನು ಹೇಳಿದೆ, ಅದೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇನ್ ಕೇಸ್ ಡ್ರೈಯಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ಕಬಾಬ್ ಇದೆ, ಅದನ್ನು ಅದ್ರದ್ದು ಮಸಾಲೆನೂ ಶಿಲ್ಪನೇ ಮಸಾಲೆ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಮೂಲಿ ನೀವು ಬೇರೆ ಕಡೆ ಎಲ್ಲ ನೋಡ್ತೀರಲ್ಲ ಅದಕ್ಕಿಂತನೂ ಬೇರೆ ಟೇಸ್ಟಲ್ಲೇ ಇರುತ್ತೆ ಇದು ಖಂಡಿತ. ಆಮೇಲೆ ತಂದೂರಿ ಲೆಗ್ನು ಹೋಲ್ ಲೆಗ್. ರೆಡ್ ಚಿಲ್ಲಿ ಚಿಕನ್ನಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಮಾಮೂಲಿ ಚಿಲ್ಲಿ ಚಿಕನ್ ಅಂತ ಹೇಳಿದ ತಕ್ಷಣ ಗ್ರೀನ್ ಚಿಲ್ಲಿ ಇರ್ತದೆ. ಈಗ ಆಂಧ್ರದ್ದು ಸ್ಟೈಲೆಲ್ಲ ಗ್ರೀನ್ ಚಿಲ್ಲಿ. ನಾವೇನು ಮಾಡ್ತೀವಿ, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ಪ್ರಿಂಗ್ ಮೆಣಸಿನ್ಕಾಯಿ, ಅದನ್ನು ಯೂಸ್ ಮಾಡಿಬಿಟ್ಟು ಅದಕ್ಕೆ ಅದರದ್ದೇ ಕಲರ್ ಬರ್ತದೆ ರೆಡ್. ಅದು ಕಲರು ಒಂದು ಡ್ರಾಪ್ ನಾವು ಕಲರು ಹಾಕಲ್ಲ, ಯಾವುದಕ್ಕೂ ಕಲರ್ ಹಾಕಲ್ಲ, ಮತ್ತು ಪ್ರಿಸರ್ವೇಟಿವ್ಸ್ ಯಾವುದೂ ನಾವು ಯೂಸೇ ಮಾಡಲ್ಲ. ನೋ ಫುಡ್ ಕಲರ್, ನೋ ಟೇಸ್ಟಿಂಗ್ ಪೌಡರ್ ಅಂತಲೇ ನಾವು ಬೋರ್ಡೇ ಹಾಕ್ಕೊಂಡಿದ್ದೀವಿ ಇಲ್ಲಿ. ಆಮೇಲೆ ಸೋಡಾ ಕೂಡ ಆ್ಯಡ್ ಮಾಡಲ್ಲ. ಇದು ಈ ರೆಡ್ ಚಿಲ್ಲಿ ಚಿಕನ್ಗೆ ಇದನ್ನು ಇಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ, ಅದೇ ಕಲರ್ ಬಿಡುತ್ತೆ, ರೆಡ್ ಕಲರ್ ಬರುತ್ತೆ, ಅದರಿಂದ ನಾವು ಈ ಥರ ರೆಡ್ ಚಿಲ್ಲಿ ಚಿಕನ್ ಅಂತ ಹೇಳಿ ಇಟ್ಟಿದ್ದೀವಿ. ಆಮೇಲೆ ಇದ್ರದ್ದು ಫ್ಲೇವರ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ. ನನ್ನ ಫ್ರೆಂಡ್ದು ಎಸ್ಟೇಟಿಂದನೇ ಅದನ್ನು ಕೂಡ ಅಲ್ಲಿಂದನೇ ತರಿಸ್ಕೊತೀವಿ. ಅದು ಅದೇ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ಮಾಡ್ತೀವಿ. ಆಮೇಲೆ ಪೆಪ್ಪರ್ ಫ್ರೈಗಳಲ್ಲಿ, ಫಾರ್ ಎಕ್ಸಾಂಪಲ್ ಚಿಕನ್ ಪೆಪ್ಪರ್ ಫ್ರೈ, ಮಟನ್ ಪೆಪ್ಪರ್ ಫ್ರೈ, ಇವುಗಳಲ್ಲಿ ಆ ಪೆಪ್ಪರ್ನ ನಮ್ಮ ತೋಟದಿಂದನೇ ಪೆಪ್ಪರ್ನ ತರಿಸ್ಕೊಂಡು ನಾವಿಲ್ಲಿ ಪುಡಿ ಮಾಡಿಕೊಂಡು ಮಾಡ್ತೀವಿ. ಇದಿಷ್ಟು ರೆಗ್ಯುಲರ್ ಐಟಮ್. ಸ್ಪೆಷಲ್ ಐಟಮಲ್ಲಿ ಕಾಲು ಸೂಪು, ಈಗ ಮಟನ್ದು ಕಾಲದು ಸೂಪು ಹೇಗೆ ಸಿಗುತ್ತೆ ಅದೇ ಥರ ನಾವು ಮಟನ್ ಕಾಲು ಸಾರು ಮಾಡ್ತಾಯಿದ್ದೀವಿ. ಕಾಲು ಸಾರು ವಿತ್ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ, ಒಳ್ಳೆ ಕಾಂಬಿನೇಷನ್ ಅದು. ನಮಸ್ತೆ ಬೆಂಗಳೂರು, ನಾನು ಶಿಲ್ಪಾ ಸಂಪತ್ ಕುಮಾರ್. ನಮಸ್ತೆ ಬೆಂಗಳೂರು, ನಾನು ಸಂಪತ್ ಕುಮಾರ್. ಕೂರ್ಗ್ ರುಚಿ ಹೋಮ್ಲಿ ಫುಡ್, RR ನಗರ್ BDA ಕಾಂಪ್ಲೆಕ್ಸ್ ಇಂದ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲಿ ಮನೆ ಊಟದ ರೀತಿಲಿ ಮಟನ್ ಪೆಪ್ಪರ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ, ಚಿಕನ್ ಕರಿ, ಮಟನ್ ಕರಿ ಎಲ್ಲ ವೆರೈಟೀಸ್ ಸಿಗುತ್ತೆ. ಇದರಲ್ಲಿ ಏನು ಮೇನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಮ್ಮ ಕೂರ್ಗ್ ಸ್ಟೈಲಲ್ಲಿ ನಾನೇ ಪ್ರಿಪೇರ್ ಮಾಡೋದು. ನನ್ನದೇ ಓನ್ ಮಸಾಲೆ, ಯಾವುದು ಹೊರ್ಗಡೆಯಿಂದ ತರೋದಿಲ್ಲ. ಎಲ್ಲನೂ ತಂದು ಎಲ್ಲ ಫ್ರೈ ಮಾಡಿ ಎಲ್ಲ ಪುಡಿ ಮಾಡಿ ಎಲ್ಲ ಅಡುಗೆ ಮಾಡ್ತೀನಿ. ನಮ್ಮದು ಏನು ಇನ್ನೂ ಸ್ಪೆಷಾಲಿಟಿ ಏನಂದರೆ, ಟೇಸ್ಟಿಂಗ್ ಪೌಡರ್ ಆ್ಯಡ್ ಮಾಡಲ್ಲ, ಫುಡ್ ಕಲರ್ ಆ್ಯಡ್ ಮಾಡಲ್ಲ, ಹಾಗೆ ಸೋಡಾ ಆ್ಯಡ್ ಮಾಡಲ್ಲ. ರೊಟ್ಟಿಗೆಲ್ಲ ಕೆಲವು ಕಡೆ ಸೋಡಾ ಎಲ್ಲ ಆ್ಯಡ್ ಮಾಡ್ತಾರೆ, ಏನು ಸೋಡಾ ಆ್ಯಡ್ ಮಾಡಲ್ಲ. ಎಲ್ಲ ಪ್ಯೂರ್ಲಿ ನೀವೇನು ಮನೇಲಿ ಊಟ ಮಾಡ್ತೀರಾ ಅದೇ ರೀತಿ ನಿಮಗೆ ಒಳ್ಳೆ ಊಟ ಸಿಗುತ್ತೆ, ರುಚಿಯಾದ ಊಟ ಸಿಗುತ್ತೆ. ಇನ್ನು ನನ್ನ ಹಸ್ಬೆಂಡ್ ಮಾತಾಡ್ತಾರೆ ನೆಕ್ಸ್ಟ್. ಆಮೇಲೆ ಈ ಮಸಾಲೆದು ಹೇಳಿದ್ರಲ್ಲ, ಮಸಾಲೆ ನಾವೀಗ ಫಾರ್ ಎಕ್ಸಾಂಪಲ್ ಚಿಕನ್ ಕರಿ ಅಥವಾ ಚಿಕನ್ ಕಬಾಬ್ದು ಮಸಾಲೆ ಅಂತ ಹೇಳಿದ್ರೆ ಅಂಗಡಿಗಳಲ್ಲಿ ರೆಡಿ ಸಿಗುತ್ತೆ.
ಆ ಥರ ನಾವು ರೆಡಿ ಮಸಾಲೆ ಯಾವುದೂ ತರೋದಿಲ್ಲ. ಆಮೇಲೆ ಮಟನ್ ಮಸಾಲೆ ಅಂತ ಹೇಳಿದ್ರೆ ಶಾಪಲ್ಲಿ ಸಿಗುತ್ತೆ, ಬೇರೆ ಬೇರೆ ಬ್ರ್ಯಾಂಡ್ಗಳದ್ದು ಸಿಗುತ್ತೆ. ಅವು ಆ ಥರದ್ದು ನಾವು ಯಾವುದು ತರಲ್ಲ. ಫಿಶ್ ಮಸಾಲ ಆ ಥರ ಅವುಗಳು ಯಾವುದನ್ನು ತರಲ್ಲ. ನಾವೇ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅವುಗಳನ್ನೆಲ್ಲ ತಂದು ನಾವೇ ಅದನ್ನು ಹುರಿದು ನಾವೇ ಪುಡಿ ಮಾಡಿ ಆಮೇಲೆ ಅದನ್ನು ರೆಡಿ ಮಾಡಿ ಇಟ್ಕೋತೀವಿ. ಫಾರ್ ಎಕ್ಸಾಂಪಲ್ ಈಗ ಸಂಬಾರ, ಧನಿಯಾ ಬೀಜ, ಕೊರಿಯಂಡರ್ ಬೀಜನ ತಂದು ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೋತೀವಿ. ಆಮೇಲೆ ಪೆಪ್ಪರ್ ಕೂಡ ಅಷ್ಟೇ. ಪೆಪ್ಪರ್ ಈಗ ನಮ್ಮದು ಪೆಪ್ಪರ್ ಫ್ರೈ, ಮಟನ್ ಪೆಪ್ಪರ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ ಅದು ತುಂಬ ರೆಕಮೆಂಡೆಡ್ ಅಂತ ಹೇಳಿಯೇ ಝೊಮ್ಯಾಟೊದಲ್ಲಿ ಬರ್ತಾ ಉಂಟು. ಆ ಥರ ಆ ಐಟಮ್ಗೆ ನಾವು ಪೆಪ್ಪರ್ನ ನಮ್ಮ ತೋಟದಿಂದನೇ ತರ್ತೀವಿ. ಇದು ನಮ್ಮದು ಮೇನ್ ಮಸಾಲ. ಇನ್ನು ಬೇರೆ ಏನೇನೋ ಇದೆ, ಅದನ್ನ ಅವರೇ ಹೇಳ್ತಾರೆ. ಹಾಗೆ ಇನ್ನೊಂದು ಏನು ಅಂತಂದರೆ ಕಾಲ್ ಸಾರು, ಮಟನ್ ಕಾಲ್ ಸಾರು. ಈಗ ಎಲ್ಲ ಕಡೆ ಮಟನ್ ಕಾಲ್ ಸೂಪು ಅಂತ ಮಾಡ್ತಾರೆ. ನಮ್ಮ ಕೂರ್ಗಲ್ಲಿ ಮಟನ್ ಕಾಲ್ ಸಾರು ಮಾಡ್ತಾರೆ. ಅದು ಅಕ್ಕಿ ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಅದೊಂದ್ಸತಿ ಟ್ರೈ ಮಾಡಬೇಕು ನೀವು, ತುಂಬ ಚೆನ್ನಾಗಿರುತ್ತೆ. ಕೆಲವು ಮಕ್ಕಳು ಎಲ್ಲ ಬಂದು ತಿಂದು ತುಂಬ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ರಿಪೀಟೆಡ್ ಆಗಿ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ನಾನು ಇನ್ನೊಂದು ಡೆಸರ್ಟ್ ಮಾಡ್ತೀನಿ, ಪುಡಿಂಗ್ ಅಂತ. ಅದು ಎಗ್ ಪುಡಿಂಗ್ ಸಾಧಾರಣ ಎಲ್ಲರಿಗೂ ಗೊತ್ತಿರುತ್ತೆ, ಕ್ಯಾರಮಿಲ್ ಕಸ್ಟರ್ಡ್. ಅದು ನಮ್ಮ ಕಡೆ ಎಗ್ ಪುಡಿಂಗ್ ಅಂತ ಹೇಳ್ತಾರೆ. ನಾನು ಎಗ್ ಪುಡಿಂಗ್ ಮಾಡ್ತಾ ಇದ್ದೀನಿ. ಇನ್ನು ರೆಡ್ ಚಿಲ್ಲಿ ಚಿಕನ್ ಅಂತ ಅದೊಂದು ಡಿಶ್ ಇದೆ. ಆ ಡಿಶಲ್ಲಿ ನಂದು ಏನು ಅಂತ ಅಂದರೆ, ಅದು ಮೆಣಸಿನ್ಕಾಯಿಂದನೇ, ಕೆಂಪು ಮೆಣಸಿನ್ಕಾಯಿಂದನೇ ಆ ಡಿಶ್ನ ಮಾಡಿರೋದು. ಸೊ ಅದು ಕಲರ್ ನೋಡಿದ್ರೆ ಅಷ್ಟು ತುಂಬ ಒಳ್ಳೆ ಕಲರ್ ಇದೆ. ಯಾಕಂದರೆ ಈಗಿನ ಇದರಲ್ಲಿ ನಾವು ಫುಡ್ ಕಲರೆಲ್ಲ ಯೂಸ್ ಮಾಡಬಾರ್ದು. ನಮ್ಮ ಓನ್ ಕಿಚನಲ್ಲಿ ಏನಿದೆ ಅದನ್ನೇ ಬಳಸಿ ನಾವು ಅಡುಗೆ ಮಾಡಿದ್ರೆ ನಾವು ರುಚಿಯಾಗಿ ನಮಗೆ ಅಡುಗೆ ಸಿಗುತ್ತೆ ಮತ್ತು ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಹಾಗೆ ABC ಜ್ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ಗೀ ರೈಸಿಗೆ ಬಂದರೆ ತುಂಬ ಲೈಟಾಗಿ, ತುಂಬ ಎಣ್ಣೆ ಹಾಕ್ತೆ ನಾನು ಮಾಡ್ತೀನಿ. ಆದರೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಲೈಟ್ ಆಗಿದೆ. ಅದರಲ್ಲಿ ಪೀಸ್ ಮತ್ತು ಕ್ಯಾರೆಟ್ ಮಿಕ್ಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ವೆರಿ ಲಿಮಿಟೆಡ್ ಮೆನು. ಅದರಲ್ಲಿ ಕೂರ್ಗ್ ಸ್ಟೈಲ್ ಮಟನ್ ಪೆಪ್ಪರ್ ಫ್ರೈ, ಕೂರ್ಗ್ ಸ್ಟೈಲ್ ಮಟನ್ ಕರಿ, ಕೂರ್ಗ್ ಸ್ಟೈಲ್ ಚಿಕನ್ ಪೆಪ್ಪರ್ ಫ್ರೈ, ಕೂರ್ಗ್ ಸ್ಟೈಲ್ ಚಿಕನ್ ಕರಿ, ರೆಡ್ ಚಿಲ್ಲಿ ಚಿಕನ್, ತಂದೂರಿ ಲೆಗ್ ಚಿಕನ್, ಕಬಾಬ್, ರಾಗಿ ರೊಟ್ಟಿ, ಕೂರ್ಗ್ ಸ್ಟೈಲ್ ಅಕ್ಕಿ ರೊಟ್ಟಿ, ಪುಡಿಂಗ್, ಗೀ ರೈಸ್. ಆಮೇಲೆ ಇನ್ನೊಂದು ಲಾಸ್ಟಲ್ಲಿ ಇನ್ನೊಂದು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಅದು ಏನಂದರೆ, ಈಗ ಒಂದು ಫ್ಯೂ ಡೇಸಿಂದ ಪೋರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಡ್ರೈ ಪೋರ್ಕ್ ಮತ್ತು ಇನ್ನೊಂದು ಗ್ರೇವಿ ಬರುತ್ತೆ, ನಮ್ಮ ಕಡೆ ಪಂದಿ ಕರಿ ಅಂತ ಕರೀತಾರೆ. ಅದು 2 ಡಿಶ್ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಅದು ಸಪ್ರೇಟ್. ಚಿಕನ್ ಮಟನ್ ತಿನ್ನೋರು ಇಲ್ಲಿ ಪೋರ್ಕ್ ಮಾಡ್ತಾರೆ ನಾವು ತಿನ್ನಲ್ಲ ಅಂತ, ತಿನ್ನೋದು ಬೇಡ ಅಂತ ಅನ್ಕೋಬೇಡಿ. ಯಾಕಂದರೆ ಅದು ಸಪ್ರೇಟ್ ಕಿಚನ್ನೇ, ಸಪ್ರೇಟಾಗಿ ಶಾಪ್ ಅದೇ ಬೇರೆ ಇದೆ. ಇದಕ್ಕೆ ಪ್ಲೇಟ್ ಕಸ್ಟಮರ್ಸ್ಗೋಸ್ಕರನೇ ನಾವು ನಮ್ಮಲ್ಲಿ ಚಿಕನ್ ಮಟನ್ ತಿನ್ನೋರಿಗೆಲ್ಲ ಯೆಲ್ಲೋ ಪ್ಲೇಟ್ಸ್, ಪೋರ್ಕ್ ತಿನ್ನೋರಿಗೆ ಆರೆಂಜ್ ಪ್ಲೇಟ್ಸ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದು ಫ್ರಂಟಲ್ಲಿ ನಮ್ಮ ಚಿಕನ್ ಮಟನ್ ಸಿಗುತ್ತೆ. ಇನ್ನೊಂದು ಸಪ್ರೇಟ್ ಕಿಚನಲ್ಲಿ ಪೋರ್ಕ್ ಕೂಡ ಅವೈಲೇಬಲ್ ಇದೆ. ಥ್ಯಾಂಕ್ ಯು. ಇದು ಅಕ್ಕಿ ರೊಟ್ಟಿ ವಿತ್ ಕಾಲ್ ಸಾರು. ನಾರ್ಮಲಿ ಕಾಲು ಸೂಪ್ ಎಲ್ಲರೂ ಇಲ್ಲಿ ಬೆಂಗಳೂರಿನಲ್ಲಿ ಅಥವಾ ಎಲ್ಲ ಕಡೆ ಕಾಲು ಸೂಪ್ನ ಟೇಸ್ಟ್ ನೋಡಿರ್ತಾರೆ. ಇದು ನಮ್ಮದು ಸ್ಪೆಷಲ್ ಕಾಲ್ ಸಾರು ವಿತ್ ಅಕ್ಕಿ ರೊಟ್ಟಿ. ಅಂದರೆ ನಾವು ಸೂಪ್ನೂ ಮಾಡ್ತೀವಿ. ಇದು ಸಾರು ಮಾಡುವಾಗ ಸೂಪ್ನ ಸೇರಿಸ್ಕೊಂಡೇ ಮಾಡೋದು, ಅದನ್ನು ತೆಗೆದ್ಬಿಟ್ಟು ಮಾಡಲ್ಲ. ಇದು ಮೆಥಡೇ ಬೇರೆ, ಮಾಡೋದೇ ಬೇರೆ. ಸೂಪ್ ಮಾಡೋದೇ ಬೇರೆ ಥರ, ಇದೇ ಬೇರೆ ಥರ. ಇದು ಮಟನ್ ಪೆಪ್ಪರ್ ಫ್ರೈ. ಮಟನ್ ತುಂಬ ಟೆಂಡರ್ ಮಟನ್ ಇರುತ್ತೆ. ಇದನ್ನು ನಾನೇ ಹೋಗ್ಬಿಟ್ಟು ಇಲ್ಲೇ ನಮ್ಮ ರೋಡಲ್ಲೇ ಸಿಗುತ್ತೆ ಮಟನ್. ಯಾವುದು ಪೀಸ್ ಕೇಳಿದ್ರೂ ಕೊಡ್ತಾರೆ. ಅದರಲ್ಲಿ ಜಾಸ್ತಿ ಸಾಫ್ಟ್ ಪೀಸ್ ಕೇಳ್ತಾರೆ. ಇದು ಮಟನ್ ಪೆಪ್ಪರ್ ಫ್ರೈ ವಿತ್ ಪೆಪ್ಪರ್ ಫ್ಲೇವರ್ ಡಾಮಿನೇಟ್ ಆಗಿರುತ್ತೆ. ಆಮೇಲೆ ಮಟನ್ ಪೆಪ್ಪರ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ ಅಂತ ಹೆಸರು ಒಂದೇ, ಬಟ್ ಟೇಸ್ಟ್ ಖಂಡಿತ ತುಂಬ ಡಿಫ್ರೆನ್ಸ್ ಇದೆ. ಎರಡನ್ನೂ ಸಪ್ರೇಟ್ ಆಗಿಯೇ ಟ್ರೈ ಮಾಡಿ ನೋಡಬೇಕು ಟೇಸ್ಟ್. ಇದು ಚಿಕನ್ ಪೆಪ್ಪರ್ ಫ್ರೈ. ಇದಕ್ಕೆ ಫ್ರೆಶ್ ಪೆಪ್ಪರ್ ಹಾಕಿರ್ತೀವಿ. ಆ ಪೆಪ್ಪರ್ದು ಒಂದು ಫ್ಲೇವರ್ ತಿನ್ನುವಾಗ ಸಿಗುತ್ತೆ. ಮತ್ತು ಇದು ಎಲ್ಲರೂ ಇಷ್ಟಪಡ್ತಾ ಇರೋ ಚಿಕನ್.
ಇದು ಕೆಲವರು ತಿಂದ್ಬಿಟ್ಟು ಇದು ಎಲ್ಲೂ ಸಿಗಲ್ಲ, ಭಾರಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಬಂದು ಟ್ರೈ ಮಾಡಿ, ಟೇಸ್ಟ್ ನೋಡಿ. ಕೂರ್ಗ್ ರುಚಿ ಹೋಮ್ ಮೇಡ್ ಪಂದಿ ಕರಿ, ಇದು ವಿತ್ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ವೆರಿ ಗುಡ್ ಕಾಂಬಿನೇಷನ್. ಆಮೇಲೆ ನಾವು ಪೋರ್ಕ್ನ ಬ್ಯಾಂಗ್ಳೂರ್ ಹ್ಯಾಮ್ ಶಾಪ್ MG ರೋಡಿಂದ ತರ್ತೀವಿ. ಯಾವಾಗಲೂ ಬೋನ್ಲೆಸ್ ಮಾತ್ರನೇ ನಾವು ಕೊಡೋದು. ಇಲ್ಲಿ ತುಂಬ ಹೈಜಿನಿಕ್ ಆಗಿರುತ್ತೆ, ಅದರಿಂದ ನಾವು ಹ್ಯಾಮ್ ಶಾಪಿಂದ ತೊಗೊಬರ್ತೀವಿ. ಆಲ್ಫಾಬೆಟ್ ಅಂತ ಅನಿಸುತ್ತೆ, ಆದರೆ A ಅಂದರೆ ಆ್ಯಪಲ್, B ಅಂದರೆ ಬೀಟ್ರೂಟ್, C ಅಂದರೆ ಕ್ಯಾರೆಟ್. ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ಆದ್ದರಿಂದ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಮತ್ತು ಈ ಜ್ಯೂಸಲ್ಲಿ ಫ್ರೂಟ್ ಎಕ್ಸ್ಟ್ರಾಕ್ಟ್ ಇರುತ್ತೆ ಅಷ್ಟೇ, ಬೇರೆ ಏನು ನಾವು ವಾಟರ್ ಮಿಕ್ಸ್ ಮಾಡಲ್ಲ, ಆಮೇಲೆ ಶುಗರ್ ಮಿಕ್ಸ್ ಮಾಡಲ್ಲ, ಏನೂ ಇಲ್ಲ. ಪ್ಯೂರ್ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್.